ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ಜೈ ಭೀಮ್. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದ್ರೆ, ಈ ನಮ್ಮ ರಥಯಾತ್ರೆ ಸಂದರ್ಭದಲ್ಲಿ ಉಂಟಾಗ್ತಾ ಇರುವಂತಹ ಕೆಲವೊಂದು ಆಪಾದನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ವೈಯಕ್ತಿಕವಾಗಿ ನಾನು ಯಾರಿಗೂ ಕೂಡ ಆ ಉತ್ತರಗಳನ್ನು ಕೊಡೋದ್ರಲ್ಲಿ ಅರ್ಥ ಇಲ್ಲ. ಮಾಧ್ಯಮಗಳ ಮೂಲಕ ನಾವು ಉತ್ತರ ಕೊಟ್ಟಾಗ ಏನು ತಪ್ಪಾಗಿದೆ ಅದು ಎಲ್ರಿಗೂ ಅರ್ಥ ಆಗುತ್ತೆ. ಮೊದಲಿಗೆ ಈ ನಮ್ಮ ರಥಯಾತ್ರೆ ಏನಿದೆಯಲ್ಲ, ಇದು ಯಾರ ವಿರುದ್ಧದ ರಥಯಾತ್ರೆ ಅಲ್ಲ. ಶೋಷಣೆಗೆ ಒಳಪಟ್ಟಿರುವಂತಹ ಜಾತಿಗಳಿಗೆ ಒಳಮೀಸಲಾತಿಯ ಜಾರಿ ಮೂಲಕ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂತಹ ಒಂದು ಹಕ್ಕೊತ್ತಾಯ. ಈ ಒಂದು ಒಳಮೀಸಲಾತಿ ಹೋರಾಟ 35 ವರ್ಷಗಳ ನಿರಂತರವಾದಂತಹ ಹೋರಾಟ. ಇದೇನು ನಾನೊಬ್ಬ ಕಟ್ಟಿದ್ದಲ್ಲ. ನೂರಾರು ಜನ ಹಿರಿಯರು ಮಹನೀಯರು ತಮ್ಮ ಜೀವವನ್ನು ಬಿಟ್ಟಿದ್ದಾರೆ, ಬದುಕುಗಳನ್ನ ಕಳ್ಕೊಂಡಿದ್ದಾರೆ. 35 ವರ್ಷಗಳಲ್ಲಿ ಅವರ ಒಟ್ಟು ಆಯಸ್ಸವನ್ನೇ ಹೀಗೆ ಕಳೆದಿದ್ದಾರೆ. ಆ ಎಲ್ಲ ಮಹನೀಯರನ್ನ ಹಿರಿಯರನ್ನ ನಾನು ನೆನೆಸ್ಕೊಳ್ಬೇಕು. ಅವರು ತೋರಿಸಿದಂತಹ ಹಾದಿನಲ್ಲಿ ಸಾಗ್ತಾ ಇರುವಂತಹ ಒಂದು ಕ್ರಾಂತಿಕಾರಿ ಪಾದಯಾತ್ರೆಯ ನಂತರ ನಡೀತಾ ಇರುವಂತಹ ರಥಯಾತ್ರೆಯ ತಂಡ ನಮ್ಮದು. ಅದರ ಒಂದು ಮುಂದಾಳು, ನಾಯಕ ಅಂತಲ್ಲ, ಅದರ ಮುಂದಾಳು ಅಷ್ಟೇ ನಾವು. ಇಂಥ ಸಂದರ್ಭದಲ್ಲಿ ಈಗೇನಾಗಿದೆ, ಈ ರಥಯಾತ್ರೆ ಕೇವಲ ಮಾದಿಗರಿಗೆ ಸೀಮಿತಪಟ್ಟದ್ದು ಅಂತ ಹೇಳ್ತಾರೆ. ಆದರೆ ಈ ಒಳಮೀಸಲಾತಿ ಜಾರಿ ಆಯಿತು ಅಂತಂದ್ರೆ ಅದ್ರ ಪ್ರತಿಫಲ ಕೇವಲ ಮಾದಿಗರಿಗೆ ಮಾತ್ರ ಸಿಗುವಂಥದ್ದಲ್ಲ. ಅವರು ಹೇಳೋ ರೀತಿಯಲ್ಲಿ ಇದು ಮಾದಿಗರೇ ಪ್ರಾರಂಭ ಮಾಡಿದಂಥ ಒಳಮೀಸಲಾತಿ ಹೋರಾಟ. ಮಾದಿಗರ ಹಕ್ಕಿಗೋಸ್ಕರ ಹೋರಾಟ ಪ್ರಾರಂಭ ಮಾಡಿದಂಥ ಹೋರಾಟ. ಇದು ಅವ್ರದ್ದು ಹೋರಾಟ ನಿಜ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಹಾಗಂತ ಇದು ಬೇರೆ ಯಾರು ಸಂಬಂಧಪಟ್ಟಿಲ್ವಾ ಅಂತಂದ್ರೆ ಖಂಡಿತವಾಗಲಿ ಈ ಹೋರಾಟ ಸಮಸ್ತ ವಲಯದ ಸಹಕಾರದಿಂದ ಕೂಡ ನಡೀತಾ ಇದೆ. ಹಾಗೆ ಈ ಹೋರಾಟದ ಪ್ರತಿಫಲ ಯಾರಿಗೆ ಸಿಗುತ್ತೆ ಅಂತಂದ್ರೆ, ಇಲ್ಲಿಯವರೆಗೂ ಸರ್ಕಾರಿ ದಾಖಲೆಗಳಲ್ಲಿ ಕಂಡೇ ಬರದೇ ಇರುವಂತಹ ಆದಿವಾಸಿಗಳು, ಅಲೆಮಾರಿಗಳು, ಅರೆ ಅಲೆಮಾರಿಗಳು, ಬುಡಕಟ್ಟು ಸಮುದಾಯಗಳು, ಅವರೆಲ್ಲರಿಗೂ ಕೂಡ ಈ ಒಳಮೀಸಲಾತಿಯ ಒಂದು ಪ್ರತಿಫಲ ಸಿಗುತ್ತೆ. ನೀವು ನೋಡಿ, ಈ ಆದಿವಾಸಿಗಳು, ಅಲೆಮಾರಿಗಳು, ಅರೆ ಅಲೆಮಾರಿಗಳು, ಬುಡಕಟ್ಟು ಮೀಸಲಾತಿಯ ಸೌಲಭ್ಯ ಅನ್ನೋದು ಇಲ್ಲಿವರೆಗೂ ಮರೀಚಿಕೆ ಅವ್ರಿಗೆ ಸಿಕ್ಕೇ ಇಲ್ಲ. ಅವ್ರಿಗೆ ಅಂತಹ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಇವತ್ತು ಈ ಒಳಮೀಸಲಾತಿಯ ಫಲ ಸಿಗಬೇಕು. ಇದು ಮಾದಿಗರ ಹೋರಾಟದಿಂದ ಸಾಧ್ಯ ಆಗ್ತಾ ಇದೆ. ಬೇರೆ ಸಮುದಾಯದವರು ಹೋರಾಟ ಮಾಡ್ತಿಲ್ವಾ? ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸಹಕಾರ ನಮಗಿದೆ, ಇಲ್ಲ ಅನ್ನೋ ಮಾತು ಎರಡನೇ ಮಾತೇ ಇಲ್ಲ. ಇದು ಹೊಲೆಯರು ಬರ್ತಾ ಇಲ್ವಾ ಇದು ಇಲ್ಲಿ ಅಂತಂದ ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಶೋಷಣೆ ಒಳಪಟ್ಟಂತಹ ಸಮುದಾಯಗಳಿಗೆ ಹಕ್ಕು ಸಿಗ್ಲಿ, ಅದರಲ್ಲೂ ಕೂಡ ಮಾದಿಗರಿಗೆ ವಂಚನೆ ಆಗಿದೆ, ಅವ್ರಿಗೆ ಹಕ್ಕು ಸಿಗ್ಲಿ ಅಂತ ವಲಯ ಸಮುದಾಯದ ನೂರಾರು ಮನಸ್ಸುಗಳು ನಮ್ಮ ಜೊತೆನಲ್ಲಿದ್ದಾರೆ. ಆದ್ರೆ ಇಲ್ಲಿ ಆಪಾತ ಏನು ಅಂತಂದ್ರೆ, ವಲಯರನ್ನ ದೂಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ವಲಯರ ವಿರುದ್ಧ ಮಾತಾಡ್ತಿದ್ದಾರೆ ಅಂತ ನಾನೊಂದು ನೇರವಾದ ಚಾಲೆಂಜ್ ಮಾಡ್ಬಿಡ್ತೀನಿ. ಮಾಧ್ಯಮದಲ್ಲಿ ನೀವು ಕೂಡ ಪ್ರಶ್ನೆ ಮಾಡಿ, ನಾಳೆ ದಿನ ನಿಮ್ಮ ಹತ್ರ ಬಂದಾಗ ನಿಮ್ಮನ್ನು ಕೇಳ್ತಾರೆ, ನೀವು ಅವ್ರನ್ನ ಪ್ರಶ್ನೆ ಮಾಡಿ. ಭಾಸ್ಕರ್ ಪ್ರಸಾದ್ ಆಗಲಿ, ಅವರ ತಂಡದವರಾಗಲಿ, ವಲಯರ ವಿರುದ್ಧ ಮಾತಾಡಿದಂತಹ ಒಂದೇ ಒಂದು ಸಣ್ಣ ಪದವನ್ನಾದರೂ ನೀವು ತೋರಿಸಿದ್ರೆ ನಾನು ನಿಮ್ಗೆ ನಾನು ಶರಣ ಬಗ್ಗೆ ನಮ್ಮ ಹೋರಾಟ ಬಿಟ್ಟು. ಆದ್ರೆ ನಾನು ಪ್ರಶ್ನೆ ಮಾಡಿದ್ದೀನಿ ಯಾರನ್ನ ಅಂದ್ರೆ, ಸರ್ಕಾರದ ಸಚಿವ ಹಕ್ಕು ಕೊಡಬೇಕಾಗಿರುವಂತಹ ಒಂದು ಕಾರ್ಯಗಳನ್ನು ಮುಂದುವರಿಸಬೇಕಾಗಿರುವಂತಹ ಜವಾಬ್ದಾರಿತ ಸಚಿವ. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಮನೆಯ ಸಮುದಾಯಕ್ಕೆ ಅಂತ ಗೊತ್ತಿದ್ದು ಕೂಡ ಮುಖ್ಯಮಂತ್ರಿಗಳು 2 ತಿಂಗಳ ಕಾಲಾವಕಾಶದಲ್ಲಿ ಯಾವುದೇ ಹೊಸ ನೇಮಕಾತಿ ಇಲ್ಲ, ಬ್ಯಾಕ್ಲಾಗ್ ಇಲ್ಲ, ಏನೋ ಬಡ್ತಿಗಳಿಲ್ಲ ಅಂತ ಹೇಳಿದ ಮೇಲೂ ಕೂಡ ಅದನ್ನ ಪತ್ರಗಳ ಮೂಲಕ ಬರೆದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕಳಿಸಿ ಅದನ್ನ ಆದೇಶ ಮಾಡಬೇಕಿತ್ತು. ಕ್ಯಾಬಿನೆಟ್ ನಲ್ಲಿ 28ನೇ ತಾರೀಕು 10ನೇ ತಿಂಗಳು ಅಕ್ಟೋಬರ್ 28, 2024ರಲ್ಲಿ ಚರ್ಚೆ ಆಗ್ತದೆ. ಆದ್ರೆ ಅಲ್ಲಿ ಚರ್ಚೆ ಆದಂತಹ ಅಂಶಗಳನ್ನ ಮುಖ್ಯ ಕಾರ್ಯದರ್ಶಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಹೋಗ್ಬೇಕು. ಡೈರೆಕ್ಟ್ ಕ್ಯಾಬಿನೆಟ್ ನೋಟ್ಸ್ ನ ಮುಖ್ಯ ಕಾರ್ಯದರ್ಶಿ ತೊಗೊಳಕ್ ಬರಲ್ಲ, ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಪ್ರಪೋಸಲ್ ಹೋಗಿದೆ. ಆದ್ರೆ ಆ ಪ್ರಪೋಸಲ್ ಯಾವಾಗ ಹೋಗಿದೆ? 28/10ರಲ್ಲಿ ಕ್ಯಾಬಿನೆಟ್ ಚರ್ಚೆ ಆದ್ರೆ 25ನೇ ತಾರೀಕು 11ನೇ ತಿಂಗಳಲ್ಲಿ ಅದು CS ಹೋಗುತ್ತೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹೋಗುತ್ತೆ. ಏನಂತ ಹೋಗುತ್ತೆ ಅದರಲ್ಲಿ? ಕ್ಯಾಬಿನೆಟ್ ನಲ್ಲಾದಂತಹ ಚರ್ಚೆಗಳು ಸಂಪೂರ್ಣವಾಗಿ CS ಹೋಗೋದಿಲ್ಲ. ಇಲ್ಲಿ HC ಮಾದೇವಪ್ಪರು ಕುತಂತ್ರ ಮಾಡ್ತಾರೆ, ಉದ್ದೇಶಪೂರ್ವಕವಾಗಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಲಿ ಅಂತಾನೆ ಕುತಂತ್ರ ಮಾಡ್ತಾರೆ. ಏನ್ ಹೇಳ್ತಾರಲ್ಲಿ? ಕ್ಯಾಬಿನೆಟ್ ಚರ್ಚೆ ಆಗಿದ್ದು ಯಾವುದೇ ರೀತಿಯ ನೇಮಕಾತಿಗಳು ಬಡ್ತಿಗಳು ಇಲ್ಲ ಅನ್ನುವಂಥದ್ದು. ಅದನ್ನ ಮುಖ್ಯಮಂತ್ರಿಗಳು ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ದಾರೆ, ನಮ್ಮ ಸಮುದಾಯದ ಕಾರ್ಯಕ್ರಮಗಳಲ್ಲಿ ಹೇಳಿದ್ದಾರೆ, ನಮ್ಮ ಮುಖಂಡರುಗಳು ಭೇಟಿ ಮಾಡಿದಾಗ ಹೇಳಿದ್ದಾರೆ. ಮತ್ತೆ
ನಮ್ಮ ವಿವಿಧ ಒಳ ಮೀಸಲಾತಿ ಪರ ಹೋರಾಟಗಾರರು ಹೋರಾಟ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ ಆ ಸಭೆಯಲ್ಲಿ ಹೇಳಿದ್ದಾರೆ. ಮೊನ್ನೆ ತೀರಾ ಇತ್ತೀಚೆಗೆ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ದಿವಸ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಿದ್ದಾರೆ, ಒಳ ಮೀಸಲಾತಿ ಜಾರಿ ಆಗೋವರೆಗೂ ಯಾವುದೇ ರೀತಿಯ ನೇಮಕಾತಿಗಳು, ಬ್ಯಾಕ್ಲಾಗ್ಗಳು, ಬಡ್ತಿಗಳು ಇಲ್ಲ ಅಂತ. ಆದ್ರೆ ನೀವು ದಾಖಲೆಗಳು ತೆಗೆದು ನೋಡಿ, ಸಮಾಜ ಕಲ್ಯಾಣ ಇಲಾಖೆಯ ಒಂದು ಒತ್ತಾಯದಿಂದ ಎಲ್ಲ ಇಲಾಖೆಗಳಲ್ಲೂ ಕೂಡ ಈ SC/STಗಳು ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡೋದ್ರಿಂದ ಬಡ್ತಿಗಳಾಗ್ತಾ ಇದ್ದಾರೆ. ಇದು ಕಾನೂನು ಬಾಹಿರ ಅಲ್ವಾ? ಇದು ಅನ್ಯಾಯ ಅಲ್ವಾ? ಒಂದು ಶೋಷಣೆಗೊಳಪಡ ಸಮುದಾಯವನ್ನು ವಂಚನೆ ಮಾಡುವಂತಹ ಒಂದು ಕ್ರಿಮಿನಲ್ ಕೆಲಸ ಅಲ್ವಾ ಇದು? ಹಾಗಾಗಿ ನಾನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರನ್ನ ಪ್ರಶ್ನೆ ಮಾಡ್ತೀನಿ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಯಾವಾಗ ನಮ್ಮ ಮನವಿಗೆ ಸ್ಪಂದಿಸೋದಿಲ್ಲ, ತುಂಬಾ ಉದ್ದಟತನವನ್ನು ತೋರಿಸ್ತಾರೆ, ಅಹಂಕಾರ ಪ್ರದರ್ಶನ ಮಾಡ್ತಾರೆ, ಆಗ ನಾವು ಕಠಿಣ ಮಾತುಗಳಲ್ಲಿ ಖಂಡಿಸಲೇಬೇಕಾಗ್ತದೆ. ಹೋರಾಟಕ್ಕೆ ಒಂದೇ ಸ್ವರೂಪ ಇಲ್ಲ, ಹೋರಾಟಕ್ಕೆ ಒಂದೇ ಭಾಷೆ ಇಲ್ಲ. ಇಷ್ಟಕ್ಕೂ ನಾನು ಬಳಸಿರುವಂಥದ್ದು ಯಾವ ಅಸಂವಿಧಾನಿಕವಾದಂಥ ಪದವೂ ಅಲ್ಲ, ಅಸಭ್ಯ ಪದಗಳೂ ಅಲ್ಲ. ಎಚ್ಚರಿಕೆಯ ಮಾತು, ಈಗಲೂ ಅದೇ ಎಚ್ಚರಿಕೆಯನ್ನೇ ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ದೀನಿ, ನೀವು ಸಚಿವರು ವಲಯ ಸಮುದಾಯದವರಲ್ಲ, ಸಚಿವರು ನೀವು ಕಾಂಗ್ರೆಸ್ ಪಕ್ಷದ ಸಚಿವರು. ನೀವು ನಮ್ಮ ಮಾದಿಗ ಸಮುದಾಯಕ್ಕೆ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡ್ತಾ ಇರೋದ್ರಿಂದ ಮುಂದಿನ ಚುನಾವಣೆಗಳಲ್ಲಿ ನೀವು ನಮ್ಮ ಕಾಲೋನಿಗಳಿಗೆ ಬಂದ್ರೆ ನಿಮಗೆ ಪ್ರವೇಶ ಕೊಡಬಾರದು ಅನ್ನುವಂಥ ಮನವಿಯನ್ನ ನಾನು ನನ್ನ ಮುಖಂಡರುಗಳು ಮಾಡಿದ್ದೀನಿ. ಮುಂದಿನ ಚುನಾವಣೆಗಳಲ್ಲಿ ನೀವು ಬಂದಾಗ, ಓಟ್ ಕೇಳ್ಕೊಂಡು ಬಂದಾಗ ನಾವು ಬಾಯಲ್ಲಿ ಮಾತಾಡೋದಿಲ್ಲ, ನಮ್ಮ ಮೆಟ್ಗಳು ಮಾತಾಡ್ತೇವೆ ಅಂತ ಮಾತಾಡಿದ್ವಿ. ಅದು ತುಂಬಾ ಜನರಿಗೆ ನೋವಾಗಿದೆ. ಅದು ತಪ್ಪು ಅನ್ಸುತ್ತೆ, ಯಾಕಂದ್ರೆ ಮೆಟ್ಟು ಹೊಡಿತೀವಿ ಅನ್ನೋದೆಲ್ಲ ಮಾತಾಡೋದು ನೋವಾಗ್ತದೆ. ಆ ನೋವಿಗೆ ನಾನು ಕ್ಷಮೆ ಕೇಳ್ತೀನಿ, ಅದಲ್ಲ ದೊಡ್ಡ ವಿಷಯ. ನಿಮ್ಗೆ ಯಾರ್ಯಾರು ನೋವಾಗುತ್ತೆ ಅಂದ್ರೆ ಕ್ಷಮೆಗಳನ್ನ